ನಮ್ಮ ಮೊದಲ ತಾಣ ಅಬ್ಬೆ ಜಲಪಾತ. ಸುಮಾರು 70 ಅಡಿ ಎತ್ತರದಿಂದ ಧುಮುಕುತ್ತಿರುವ ಈ ಜಲಪಾತ ಮಳೆಗಾಲದಲ್ಲಿ ಇನ್ನಷ್ಟು ಮನಮೋಹಕವಾಗಿರುತ್ತದೆ ಅಂತಲೇ ಹೇಳ್ಬೋದು. ಕಾಫಿ ಮತ್ತು ಮಸಾಲೆ ತೋಟಗಳ ಮಧ್ಯೆ ಇರುವ ಈ ಸ್ಥಳ ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿಗೆ ತುಂಬಾ ಅತ್ಯಂತವಾಗಿರುತ್ತದೆ. ಅಬ್ಬೆ ಫಾಲ್ಸು ತುಂಬಾ ಫೇಮಸ್ಸು ಕೊಡಗಿನಲ್ಲಿ. ಯಾರು ಹೋಗಿದ್ರೆ ಅಬ್ಬೆ ಫಾಲ್ಸ್ನ ನೋಡೋದನ್ನು ಮಾತ್ರ ಮರಿಲೇಬೇಡಿ. ಸೂಪರಾಗಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ರಾಜ ಸೀಟ್ ಅಂತ. ಒಂದು ಕಾಲದಲ್ಲಿ ಕೊಡಗಿನ ರಾಜರು ಯಾರಿದ್ರಲ್ವ ಅವರು ಸೂರ್ಯಾಸ್ತವನ್ನು ಅಂದರೆ ಸನ್ಸೆಟ್ ನೋಡೋದಕ್ಕೆ ಇದೇ ಸ್ಥಳದಲ್ಲಿ ಬಂದು ಕೂಡ್ತಾ ಇದ್ರಂತೆ. ಅದಕ್ಕೆ ಇದರ ಹೆಸರು ರಾಜಾಸ್ ಸೀಟ್ ಅಂತ. ಅಂದರೆ ರಾಜರು ಈ ಸೀಟಲ್ಲಿ ಈ ಸ್ಥಳದಲ್ಲಿ ಕೂಡ್ತಿದ್ರು ಅಂತ. ಇಲ್ಲಿಂದ ಕಾಣುವ ಬೆಟ್ಟಗಳು ಆಮೇಲೆ ಅಲ್ಲಿಂದ ನೇಚರ್ ವ್ಯೂ ಆಗಿರ್ಬೋದು ತುಂಬಾ ಅತ್ಯಂತವಾಗಿರುತ್ತದೆ. ನಿಮಗೆ ಅಲ್ಲಿ ಬಿಡ್ತಾರೆ ಕೂಡ ತುಂಬಾ ಮನಮೋಹಕವಾಗಿರೋಂಥ ದೃಶ್ಯ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ದುಬಾರೆ ಆನೆ ಶಿಬಿರ. ಆನೆಗಳನ್ನು ಹತ್ತಿರದಿಂದ ನೀವು ನೋಡಬೇಕು ಅಂತಂದರೆ ಇಲ್ಲಿ ಬರಲೇಬೇಕು. ಮತ್ತು ಅವುಗಳ ಜೀವನ ಶೈಲಿ ಯಾವ ಥರ ಇರುತ್ತೆ, ಸ್ನಾನ ಮಾಡಿಸೋದಾಗಿರ್ಬೋದು ಪ್ರತಿಯೊಂದನ್ನು ನೀವು ದುಬಾರೆ ಆನೆ ಶಿಬಿರ ಆನೆ ಕ್ಯಾಂಪಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ಆನೆಗಳಿಗೆ ಆಹಾರ ನೀಡುವುದು, ನದಿ ದಾಟೋದು ಪ್ರತಿಯೊಂದನ್ನು ನೀವು ನೋಡ್ಬೋದು. ಸ್ನಾನ ಎಲ್ಲ ಮಾಡಿಸ್ತಾ ಇರ್ತಾರೆ ಅಲ್ಲಿ. ಆರಾಮಾಗಿ ನೀವು ಆನೆಗಳ ಬಗ್ಗೆ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ತಲಕಾವೇರಿ ಬಗ್ಗೆ. ಭಾರತದ ಪವಿತ್ರ ನದಿಗಳಲ್ಲಿ ಒಂದಾದ ಕಾವೇರಿ ನದಿಯ ಉಗಮ ಸ್ಥಳ. ಅಂದರೆ ಕಾವೇರಿ ನದಿ ಫಸ್ಟ್ ಸ್ಟಾರ್ಟ್ ಆದ ಉಗಮ ಆಗೋದು ಇಲ್ಲಿಂದಾನೆ. ಅದಕ್ಕೋಸ್ಕರ ಅದರ ಹೆಸರು ತಲಕಾವೇರಿ ಎಂಬ ಹೆಸರು ಬಂದಿದೆ. ಇಲ್ಲಿ ದೇವಾಲಯ ಇದೆ. ಸುತ್ತಮುತ್ತ ಬೆಟ್ಟಗಳ ಮಧ್ಯ ಭಕ್ತಿ ಪ್ರಕೃತಿ ಎರಡನ್ನೂ ಒಂದೇ ಸ್ಥಳದಲ್ಲಿ ಅನುಭವಿಸಬೇಕೆಂದರೆ ನೀವು ತಲಕಾವೇರಿಯನ್ನು ಮಿಸ್ಸೇ ಮಾಡಬಾರ್ದು ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ಸಿಗೋದೆ ಮಂಡಲ್ಪಟ್ಟಿ ಅಂತ. ಆಫ್ ರೋಡ್ ಜೀಪ್ ಸಫಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮಂಡಲ್ಪಟ್ಟಿ ಅಂದರೆ ಟ್ರಕ್ಕಿಂಗ್ ಥರ ಕೊಡಿ. ಅತ್ಯಂತ ಜನಪ್ರಿಯ ವೀಕ್ಷಣಾ ತಾಣಗಳಲ್ಲಿ ಇದು ಕೂಡ ಒಂದು. ನಿಮ್ಮನ್ನ ಟ್ರಕ್ಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂಥರ ನೇಚರ್ ಅಲ್ಲೊಂದು ಪಾಯಿಂಟ್ ಇದೆ ಮಂಡಲ್ಪಟ್ಟಿ ಪಾಯಿಂಟ್ ಅಂತ. ಆ ಪಾಯಿಂಟನ್ನು ಎಲ್ಲ ಬೆಟ್ಟಗಳನ್ನೆಲ್ಲ ಕಣ್ಣು ತುಂಬ್ಕೋಬೋದು. ಫುಲ್ ಕ್ಲೌಡ್ಸ್ ಎಲ್ಲ ಇರುತ್ತೆ. ತುಂಬಾ ಸಖತ್ತಾಗಿರೋ ವ್ಯೂ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಮಗೆ ಸಿಗೋದು ನಿಸರ್ಗಧಾಮ ಅಂತ. ಅಂದರೆ ಕಾವೇರಿ ನದಿಯ ಮಧ್ಯದಲ್ಲಿರುವ ಈ ದ್ವೀಪಕ್ಕೆ ಬಿದಿರಿನ ತೂಗು ಸೇತುವೆ ಅಂದರೆ ಇದೇನು ನೋಡ್ತಿದ್ರಲ್ವ ಬ್ರಿಡ್ಜು, ಈ ಬ್ರಿಡ್ಜ್ನ ಹಾಕ್ಬಿಟ್ಟು ಅಲ್ಲಿ ನಿಮಗೆ ಜಿಂಕೆ ಉದ್ಯಾನವನ ಇದ್ದಾರೆ, ಬಿದಿರು ಕಾಡು ಸೌಂದರ್ಯ ಎಲ್ಲ ಇದೆ ಅಂತಲೇ ಹೇಳ್ಬೋದು. ತುಂಬಾ ಒಂಥರ ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಇಲ್ಲಿ ಹೋಗ್ಬೋದು. ಅದಾದಮೇಲೆ ನಮಗೆ ಬರೋದು ಹಾರಂಗಿ ಡ್ಯಾಮ್ ಅಂತ. ಹಾರಂಗಿ ಡ್ಯಾಮು ಕೊಡಗಿನ ಇದೇನು ಡ್ಯಾಮ್ ಅಂತಿರಲ್ವ ಅಣೆಕಟ್ಟು, ಅದರಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥ ಡ್ಯಾಮ್ ಇದು ಹಾರಂಗಿ ಅಣೆಕಟ್ಟು. ಸಂಜೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದೊಂದಿಗೆ ನೀವು ಆರಾಮಾಗಿ ಹೋಗಿ ಬರ್ಬೋದು. ಹಾರಂಗಿ ಡ್ಯಾಮು ತುಂಬಾ ಲೈಕ್ ವ್ಯೂ ನೋಡೋಕ್ಕೆಲ್ಲ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನಮಗೆ ಸಿಗೋದು ಹಾರಂಗಿ ಡ್ಯಾಮ್ ಏನಿದೆ ಅಲ್ವಾ, ಆ ಸಂಜೆ ಸಮಯದಲ್ಲಿ ಕುಟುಂಬದೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತದೆ ಇನ್ನೂ ತುಂಬಾ ಬೇರೆ ಬೇರೆ ಥರದಕ್ಕಂಥ ಬೇರೆ ಬೇರೆ ಫಾಲ್ಸ್ ಎಲ್ಲ ಇದೆ ಅಲ್ಲಿ, ಆಯಿತಾ. ಇರುಪು ಫಾಲ್ಸ್ ಅಂತ ಇದೆ, ಗೋಲ್ಡನ್ ಟೆಂಪಲ್ ಇದೆ. ಅದಾದಮೇಲೆ ಬೇರೆ ಬೇರೆ ಫಾಲ್ಸ್ ಎಲ್ಲ ಇದೆ. ನೀವು ಅದನ್ನು ಆರಾಮಾಗಿ ನೋಡಬಹುದು ಸುತ್ತಮುತ್ತಲು. ಅಷ್ಟು ಫೇಮಸ್ ಅಲ್ಲ, ಬಟ್ ಚಿಕ್ಕ ಚಿಕ್ಕ ಫಾಲ್ಸ್ ಇದೆ. ಚೆಲವರ ಫಾಲ್ಸ್ ಅಂತ ಇದೆ, ಇರುಪು ಫಾಲ್ಸ್ ಇದೆ, ಮಲ್ಲಾಳಿ ಫಾಲ್ಸ್ ಅಂತ ಎಲ್ಲ ಇದೆ. ಅದಾದಮೇಲೆ ನಿಮಗೆಲ್ಲ ಗೊತ್ತು ಕೊಡಗು ಅಂದರೆ ಕಾಫಿ ತೋಟಗಳ ನಾಡು ಅಂತ. ಭಾರತದ ಅತ್ಯುತ್ತಮ ಅರೇಬಿಕಾ ಕಾಫಿ ಬೀಜಗಳೆಲ್ಲ ಇಲ್ಲೇ ಸಿಗೋದು. ಫುಲ್ ಹಚ್ಚ ಹಸಿರಿನ ತೋಟ ಆಗಿರುತ್ತದೆ. ಆರಾಮಾಗಿ ನೀವು ನೋಡ್ಬೋದು ಕಾಫಿ ಯಾವ ಥರ ಎಲ್ಲ ಬೆಳೆದಿದ್ದಾರೆ ಅಂತಂತೆಲ್ಲ. ಫಿಲ್ಟರ್ ಕಾಫಿ ಕಪ್ನಲ್ಲೆಲ್ಲ ಸಿಗುತ್ತೆ ನಿಮಗೆ. ಅಲ್ಲೆಲ್ಲ ಇದಿರುತ್ತೆ, ಪ್ರಕ್ರಿಯೆ ಕೂಡ ಇರುತ್ತೆ. ನೀವು ಆರಾಮಾಗಿ ಹೋಗಿ ನೋಡ್ಬೋದು ಕೂಡ. ಅಲ್ಲಿ ಫುಲ್ ತಾಜಾ ಫಿಲ್ಟರ್ ಕಾಫಿ ಇನ್ನು ತೊಗೊಂಡು ವಾಪಸ್ ಬರೋದನ್ನು ಮಾತ್ರ ಮರಿಬೇಡಿ. ತುಂಬಾ ಚೆನ್ನಾಗಿದೆ. ಕೊಡಗಿಗೆ ಹೋದರೆ ಮಿಸ್ಸೇ ಮಾಡಬೇಡಿ. ಥ್ಯಾಂಕ್ ಯು.